ಈ ವರ್ಷದ ಮುಂಗಾರು ಹಂಗಾಮಿಗೆ ರಂಜಕ ಮತ್ತು ಪೊಟ್ಯಾಷ್ ರಸಗೊಬ್ಬರಗಳಿಗೆ 41,534 ಕೋಟಿ ರೂಪಾಯಿ ಮೊತ್ತದ ಪೌಷ್ಟಿಕ ಆಧಾರಿತ ಸಬ್ಸಿಡಿ ಒದಗಿಸಲು ಕೇಂದ್ರ ಸಚಿವ ಸಂಪುಟ ಇಂದು ಒಪ್ಪಿಗೆ ನೀಡಿದೆ. ಸಚಿವ ಸಂಪುಟ ಸಭೆ ವಿವರಗಳನ್ನು ನೀಡಿದ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಅಶ್ವಿನಿ ವೈಷ್ಣವ್, ಈ ನಿರ್ಧಾರದಿಂದ ರೈತರಿಗೆ ಸಬ್ಸಿಡಿಯುತ ಮತ್ತು ಕಡಿಮೆ ದರದಲ್ಲಿ ರಸಗೊಬ್ಬರಗಳು ಲಭ್ಯವಾಗಲಿವೆ. ಕಳೆದ ಮುಂಗಾರು ಹಂಗಾಮಿಗೆ ಹೋಲಿಸಿದರೆ ಇದು 4,317 ಕೋಟಿ ರೂಪಾಯಿ ಅಧಿಕವಾಗಿದೆ. ರಸಗೊಬ್ಬರಗಳ ಅಂತಾರಾಷ್ಟೀಯ ದರಗಳಲ್ಲಿನ ಇತ್ತೀಚಿನ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಈ ಸಬ್ಸಿಡಿಯನ್ನು ಏಪ್ರಿಲ್ 1 ರಿಂದ ಸೆಪ್ಟೆಂಬರ್ 30 ರವರೆಗೆ ಜಾರಿಯಾಗುವಂತೆ ನೀಡಲಾಗುತ್ತಿದೆ ಎಂದರು. ಜೈಪುರದ ಮೆಟ್ರೋ 2ನೇ ಹಂತದ ಪ್ರಹ್ಲಾದ್ಪುರದಿಂದ ತೋಡಿಮೋಡ್ವರೆಗಿನ 41 ಕಿಲೋಮೀಟರ್ ಉದ್ದದ ಮಾರ್ಗಕ್ಕೂ ಸರ್ಕಾರ ಒಪ್ಪಿಗೆ ನೀಡಿದೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಶೇಕಡಾ 50-50 ಜಂಟಿ ಉದ್ಯಮದಲ್ಲಿ ಈ ಯೋಜನೆಯನ್ನು ಜಾರಿಗೆ ತರಲಾಗುತ್ತಿದೆ. ಎಚ್ಪಿಸಿಎಲ್ನ ರಾಜಸ್ಥಾನ ರಿಫೈನರಿ ಲಿಮಿಟೆಡ್ನ ಪರಿಷ್ಕರಣೆಗೂ ಸಚಿವ ಸಂಪುಟ ಒಪ್ಪಿಗೆ ನೀಡಿದ್ದು, ಇದರ ವೆಚ್ಚ 43,129 ಕೋಟಿ ರೂಪಾಯಿಯಿಂದ 79,459 ಕೋಟಿ ರೂಪಾಯಿಗೆ ಪರಿಷ್ಕರಣೆಯಾಗಲಿದೆ. ಈ ಯೋಜನೆಯು ಹೆಚ್ಚುತ್ತಿರುವ ಇಂಧನ ಅಗತ್ಯಗಳು ಮತ್ತು ಪೆಟ್ರೋಕೆಮಿಕಲ್ ಅಗತ್ಯತೆಗಳಿಗೆ ಸಂಬಂಧಿಸಿ ಮುಖ್ಯವಾಗಿದೆ ಎಂದು ಹೇಳಿದರು. ಅರುಣಾಚಲ ಪ್ರದೇಶದಲ್ಲಿ 26,000 ಕೋಟಿ ರೂಪಾಯಿ ಮೊತ್ತದ ಕಮಲ ಜಲ ವಿದ್ಯುತ್ ನಿರ್ಮಾಣ ಯೋಜನೆಗೂ ಸಚಿವ ಸಂಪುಟ ಒಪ್ಪಿಗೆ ನೀಡಿದೆ. 96 ತಿಂಗಳಲ್ಲಿ ಯೋಜನೆ ಪೂರ್ಣಗೊಳ್ಳುವ ಅಂದಾಜು ಮಾಡಲಾಗಿದೆ ಎಂದು ತಿಳಿಸಿದರು. सब्सिडी का रहेगा खरीफ के लिए, साथ ही साथ इसमें और भी कई चीजों के प्रोडक्शन इसमें साथ में होंगे. पॉलीएथिलीन, पॉलीप्रोपिलीन, एलएलडीपीई, एचडीपी, बेंजीन, ब्यूटाडीन, सल्फर, एलपीजी भी, ये सब यहाँ पे बनेंगे. पेट्रोकेमिकल इंटेंसिटी इंडेक्स हाईएस्ट है इसका, चार्ज है. और नेल्सन कॉम्प्लेक्सिटी यानी कितने डिफरेंट टाइप्स ऑफ क्रूड को ये रिफाइन कर सकता है, इसको नेल्सन कॉम्प्लेक्सिटी इंडेक्स बोलते हैं. उसका 17 है, विच इज